ಏನಕ್ಕೆ ಬಂದಿದ್ದಲ್ಲಿ? ನಾವ ಹಾಂ, ನೀವು ಯಾವ ಕೇಳ್ದು ಕಿವೇದಿ ಹೇಳ್ತು ನಮ್ಮ ಹುಡುಗ. ಅದಕ್ಕೋಸ್ಕರ ನಿಜಕ್ಕೂ ನಾವು ಹೋಗಿ ಬರೋಣ. ಪಾಪ ಅವ್ರಿಗೂ ಧೈರ್ಯ ಬರುತ್ತೆ, ಅವ್ರಿಗೂ ನೋಡೋಣ. ಈಗ ನಾನು ಹೇಳಲೇಬೇಕು ಅಂತ ಬಂದೆ ಕಣಪ್ಪ. ಎಲ್ಲಿಂದ ಬಂದಿದ್ವಿ? ಹೇಳ್ಬೇಕು ಅಂತ ನೋಡು. ತುಮಕೂರು ಜಿಲ್ಲೆ ತಿಪ್ಪೂರು ತಾಲೂಕು ಕಿಬ್ನಳ್ಳಿ ಹೋಗ್ಲಿ ಬೆಳಗೆರೆ ಪೋಸ್ಟು ತಿಮ್ಲಾಪುರ. ಅಲ್ಲಿಂದ ಹುಡುಕೆ ಬಂದಿದ್ದೀವಿ ಮಾದೇಶ್ವರ. ನೋಡ್ರಿ, ನಮ್ಮ ಸೈನಿಕರಿಗೆ ಬಲ ಕೊಡ್ರಿ. ನಮ್ಮ ಸೈನಿಕರು ಬಲ ಕೊಟ್ಟರೆ ಅವರು ನಿರ್ಮಾಣ ಮಾಡಾಕ್ತಾರೆ. ಇವತ್ತು ಹಿಂಗೆ ಮಾಡ್ಯಾರ, ನಾಳೆಗೆ ಹೆಣ್ಮಕ್ಳ ಮೇಲೆ ಇದು ಮಾಡ್ತಾರೆ. ಅದೆಲ್ಲ ತೆಪ್ಪಿಸ್ಬೇಕು, ನುಗ್ಗಿ ಹೊಡಿಬೇಕು ಸೈನಿಕರು. ಎಲ್ಲೆಲ್ಲವರ ಸೈನಿಕರು ಅವರೆಲ್ಲ ಸೇರಿ ಹೊಡಿಬೇಕಂಡ್ರಪ್ಪ. ನಮ್ಮ ದೇಶದಾಗ ನಮ್ಮ ದೇಶ ಚೆನ್ನಾಗಿರಬೇಕು, ನಮ್ಮ ಸೈನಿಕರು ಚೆನ್ನಾಗಿರಬೇಕು. ನಮ್ಮ ಮೋದಿಗೆ ತಿಳಿಸ್ರಿ, ನಮ್ಮ ಯೋಗಿಗೆ ತಿಳಿಸ್ರಿ, ಬಲ ಬರಲಿ, ನಮ್ಮ ದೇಶಕ್ಕೆ ಬಲ ಬರಲಿ. ಮಾದೇಶ್ವರ ನಮ್ಮ ದೇಶಕ್ಕೆ ಬಲ ಕೊಡಪ್ಪ ಮಣ್ಣ ಸ್ವಾಮಿ ಮಾದೇಶ್ವರ ಅಂತಂದ್ರಪ್ಪ. ಅದೇ ನನ್ನ ಆಸೆ ಉದ್ದೇಶಪಟ್ಟು ಬಂದರು ಹೇಳೋಕ್ಕೋಸ್ಕರನೇ ಬಂದೆ. ಅಮ್ಮ ಹೇಳಮ್ಮ, ಏನಕ್ಕೆ ಬಂದ್ರಿ ಇಲ್ಲಿಗೆ? ಅಪ್ಪ ನಾವು ಯಾತಕ್ಕೆ ಬಂದು ಅಂದರೆ, ನಾವು ಕೇಳಿದ್ವು. ನಮ್ಮ ಹುಡುಗ ಟಿ ವಿ ನೋಡೋಕೆ ಹೋಗುತ್ತೆ, ಅದು ಬಂದು ಹೇಳ್ತು, ಯವ್ವ ಈ ಥರ ಆಯ್ತಲ್ಲವ. ನಮ್ಮ ಭಾರತ ದೇಶದ ಮೇಲೆ ಕೈ ಮಾಡೋಣ ಅಂದ್ರೇನು, ಅವಮಾನ ಮಾಡಿ ಬಟ್ಟೆ ಬಿಚ್ಚಿ ಅವ್ರು ಹೊಡಿಬೇಕಾದ್ದೇನು? ನಮ್ಮ ದೇಶ ಬಳೆ ತೊಟ್ಟೈತ? ಇಲ್ಲ, ಹೇಳಲೇಬೇಕು, ನಾನು ಹೋಗಲೇಬೇಕು ಅಂದು. ಯವ್ವ ಆಗುತ್ತಾನು, ನಾನು ಹೋಗ್ಬೇಕು, ನಾನು ಅವ್ರನ್ನ ಕಂಡು ಬರಲೇಬೇಕು, ಅವ್ರ ಮನೆಗೆ ಹೋಗೇ ಬರಬೇಕು ಅಂತೇಳಿ ಬಂದು. ನೋಡಿರಿ, ಅವರೆಲ್ಲರೇ ಇರಲಿ, ಅವರು ಯಾವ ದೇಶದಾಗಲೇ ಇರಲಿ, ಅವ್ರ ಜ್ಞಾನಿಗಳು ಅವ್ರನ್ನ ಸುಟ್ಟು ಬೂದಿ ಮಾಡಬೇಕು, ನಿರ್ಮೂಲ ಮಾಡಬೇಕು, ಬೇರೆ ಮುಂದೆ ಹಾಕಿಬಿಡ್ಬೇಕು. ಅವ್ರ ಮನೆ ಹೆಣ್ಣು ಮಕ್ಕಳನ್ನ ಬಿಡ್ಕೊಡ್ದು, ಗಂಡು ಮಕ್ಕಳನ್ನ ಬಿಡ್ಕೊಡ್ದು. ನಮ್ಮ ದೇಶದಾಗ ಎಷ್ಟು ಕಣ್ಣೀರು ಸುರಿಸ್ತೈತೆ ಏನಪ್ಪ. ನಗುತ್ತಾ ಇರಬೇಕು ಅಂತ ನಾನು ಸ್ವಾಮಿಗಳಿಗೆ ಬೇಡ್ಕೊಂತ ಇದ್ದೀನಿ. ಈ ಥರ ಮಾಡಿರಲ್ಲ ಮೋಸವ. ಇವತ್ತು ಹಿಂಗೆ ಮಾಡ್ಯಾವ್ರಿ, ನಾಳೆಗೆ ಹೆಣ್ಮಕ್ಳು ಒಂಟಿಯಾಗಿ ಹೋಗಿದ್ರೆ ಹಿಂಗೆ ಬಿಟ್ಟರೆ ಹೆಣ್ಮಕ್ಳು ಒಂಟಿಯಾಗಿ ಹೋಗ್ತವೆ. ಅವನು ಬಲಾತ್ಕಾರ ಮಾಡೋದು, ಹೊತ್ಕೊಂಡು ಹೋಗೋದು, ಈ ಥರ ಮಾಡ್ತಾರೆ. ಅದಕ್ಕೆ ಅವಕಾಶ ಕೊಡ್ಕೊಡ್ದು. ಸೈನಿಕರಿಗೆ ಬಲ ಕೊಡಬೇಕು. ಅವ್ರು ಎಲ್ಲೆಲ್ಲವರ ಸೈನಿಕರಿಗೆಲ್ಲ ತಿಳಿಸ್ಬೇಕಂಡ್ರಪ್ಪ. ನಮ್ಮ ಯೋಗಿಗೆ ತಿಳಿಸ್ರಿ, ನಮ್ಮ ಮೋದಿಗೆ ತಿಳಿಸ್ರಿ, ನಮ್ಮ ಮೋದಿಗೆ ತಿಳಿಸ್ರಿ. ನಮ್ಮ ಮೋದಿ ಇಳಿತಾರೆ, ಯೋಗಿ ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿ ಆಗ್ಬೇಕು. ಎಲ್ಲ ಹೇಳಿದ್ದೀನಿ ಕಣಪ್ಪ. ಅದಕ್ಕೋಸ್ಕರ ನಾನು ಇವತ್ತು ಬಂದಿರೋದು. ನಾವ ಚೆಪ್ಟೂರಿಂದ ಬಂದಿದ್ದೀವಿ ಕಣ್ರಪ್ಪ. ಚೆಪ್ಟೂರಿಂದ ಇಲ್ಲಿ ಬಂದಿದ್ದೀವಿ. ಹೇಳ್ಬೇಕು ಅಂತೇಳಿ ಬಂದು ಅವತ್ತಿಂದಲೂ ಹೇಳ್ತಾ ಇದ್ದೀನಿ, ನಡಿಯಪ್ಪ ಹೋಗೋಣ ಅಂತೇಳಿ ಕಾದ್ಬಿಟ್ಟು ಬಂದು ಇವತ್ತು ತಾಯಿ ತಗಿ ನೋಡಿದ್ವು. ಸಂತೋಷ ತುಂಬಿಸಿ ನಗ್ತಾ ಇರ್ರಿ, ಏನು ಭಯಪಡಬೇಡ್ರಿ. ನಮ್ಮ ದೇಶದವರು ನುಗ್ಗಿ ಹೊಡಿತಾರೆ, ಅವ್ರು ಸನ್ಮಾನ ಮಾಡ್ತಾರೆ, ನಿರ್ಮೂಲ ಮಾಡಾಕ್ತಾರೆ, ಅವ್ರನ್ನ ಬಿಡೋಲ್ಲ. ನಮ್ಮ ಭಾರತ ದೇಶ ಒಳ್ಳೆಯ ದೇಶ. ಅವರು ನಮ್ಮ ಭಾರತ ದೇಶ ಕರ್ಣ ತೋರ್ತಾರೆ. ಕರ್ಣ ತೋರ್ಬ್ಯಾಡ್ದಿನ್ನ ಒಡೆದು ಬಿಸಾಕಿಬಿಡ್ಬೇಕು. ಉಣ್ಕಂಡ್ರಪ್ಪ, ಒಡೆದು ಬಿಸಾಕ್ಬೇಕು. ನಮ್ಮ ದೇಶ ಅನ್ನ ತಿನ್ನೋದು ಅವರು. ನಮ್ಮ ದೇಶ ಇಲ್ಲದ್ರೆ ಅವರು ಬದುಕ್ತಿರೋಲ್ಲ. ನಮ್ಮ ದೇಶಕ್ಕೆ ಅವ್ರನ್ನ ಕೂಡ್ಕೊಡ್ದು. ನಮ್ಮ ದೇಶದಲ್ಲಿ ನನಗೆ ಹೋಗ್ಕರನಪ್ಪ, ಹೋಗಲ್ಲ. ನಮ್ಮ ದೇಶ ಅನ್ನ ತಿಂತಾರೆ, ನಮ್ಮ ದೇಶಕ್ಕೆ ಬಂದು ಸೇರ್ಕೊಂತವೆ. ಸೇರಿಸ್ಕೊಡ್ದು. ಹನುಮಾನ್ ಕಂಡ್ರೆ ಮಾತ್ರ ಅವ್ರನ್ನ ಬಿಡ್ಕೊಡ್ದು. ನಮ್ಮ ದೇಶದಾಗ ಯಾರು ಇದ್ರೂ ಹನುಮಾನ್ ಕಂಡ್ರೆ ಅವ್ರನ್ನೂ ಬಿಡ್ಕೊಡ್ದು. ಆ ಥರ ಮಾಡಬೇಕು ಅಂತ ಬೇಡ್ಕೊಂತ ಇದ್ದೀನಿ. ಮಂಜುನಾಥ ಸ್ವಾಮಿ ಮಾದೇಶ್ವರ ಸೈನಿಕರಿಗೆ ಬಲ ಕೊಡಬೇಕು. ಅವ್ರು ಎಲ್ಲಾರ ಇರಲಿ, ಅವ್ರಿಗೆ ಬಲ ಕೊಡಬೇಕು. ಎಲ್ಲ ಸೇರಿ ಹೊಡೆದಾಕ್ಬೇಕು. ಇಷ್ಟೇ. 103 ಕಣ್ರಪ್ಪ. ಎಲ್ಲ ಹೇಳಿದ್ದೀನಿ, ಎಲ್ಲ ದೇಶದ ಬಗ್ಗೆ ಎಲ್ಲ ಹೇಳಿದ್ದೀನಿ ಕಣ್ರಪ್ಪ. ಅವ್ರ ಸರ್ವನಾಶ ಮಾಡಬೇಕು. ಸೈನಿಕರು ನುಗ್ಗಿ ಸರ್ವನಾಶ ಮಾಡ್ಬೇಕು. ಅವ್ರನ್ನ ಬಿಡ್ಕೊಡ್ದು. ನಮ್ಮ ದೇಶ ಧೈರ್ಯವಾಗಿ ಇದ್ರಿಂದ ನಿಂತು ಮಾತಾಡಬೇಕು. ನಮ್ಮ ದೇಶ ಹೋಗ್ಬೇಕು, ನುಗ್ಗಬೇಕು. ಸೈನಿಕರು ಬಲ ಕೊಟ್ಟು ಹೊಡೆದು ಬಿಸಾಕ್ಬೇಕು. ಬೇರೆ ಮುಂದೆ ಕಿತ್ತಾಕ್ಬೇಕು ಅವ್ರನ್ನ. ಉಣ್ಕಂಡ್ರಪ್ಪ, ಅವ್ರನ್ನ ಬಿಡು. ಇನ್ನು ಮುಂದೆ ಹಿಂಗೆ ಆಗ್ಬಿಡುತ್ತೆ. ಮೇಲೆ ಇವತ್ತು ಬಿಡ್ಕೊಡ್ದು, ಹೊಡೆದು ಬಿಸಾಕ್ಬಿಡ್ಕೊ. ಎಲ್ಲಾರ ಸಿಕ್ಕಾಳು ಮರದಡ ಅದಕ್ಕೊಂಡಿರಲಿ,
ಸೈನಿಕರು ನೋಡ್ಕೊಂಡು ಕಾದು ಹಿಡಿದು ಹೊಡಿಬೇಕು. ಈಗ 26 ಜನನ್ನ ನೋಡಪ್ಪ ಹಿಂದೂಗಳು ಅಂತ ಕೇಳಿ ಹೊಡೆದ್ರು. ಹಿಂದೂ ನೋಡು ಈ ಥರ ಮಾಡ್ಯಾರಲ್ಲ, ನಾವು ಒಟ್ಟಿರಲ್ವಾ ನಮ್ಮ ದೇಶದವ್ರಿಗೆ? ಅವರು ಮಾಡ್ರೆ ನಮ್ಮ ಮಾಡ್ರೇನು? ಎಲ್ಲ ಒಗ್ಗಟ್ಟಾಗಿ ಏರು ಹೊಡಿಬೇಕು, ಹೇಳ್ಬೇಕು ಸೈನಿಕರಿಗೆ, ಅವ್ರಿಗೆ ಬಲ ಕೊಡಬೇಕು. ಆಯುಧಗಳು ಒಳ್ಳೊಳ್ಳೆ ಕೊಟ್ಟು ಮನಗಿಸ್ಬೇಕು, ಮನೆ ನುಗ್ಗೊಡಿಬೇಕು. ಮೋದಿಯವಳಿಗೆ ಹೇಳಿದ್ದೀನಲ್ಲ, ಮೋದಿ ತಿಳಿಸ್ರಿ ಅಜ್ಜೇಳೈತೆ ಅಂತಲೇ ಹೇಳ್ತೀವಿ. ಆ ಥರ ಮಾಡ್ಯಾರಲ್ಲ, ನೀವು ಯಾವ್ದು ಈ ಥರ ಮಾಡಿರೋನ್ನೆಲ್ಲ ಸುಟ್ಟು ಬೂದಿ ಮಾಡಿಸ್ಬೇಕು. ಯೋಗಿ ಹೇಳ್ತೀನಿ, ಯೋಗಿಗೂ ತಿಳಿಸ್ರಿ, ಮೋದಿಗೂ ತಿಳಿಸ್ರಿ, ಇಂಥ ಅಜ್ಜಿ ಹಿಂಗೆ ಹೇಳೈತೆ ಅಂತೇಳಿ. ಆ ಮೋಗಿ ಬಗ್ಗೆ ಮಾತಾಡಿದ್ದೆ ಮುಂದಾಗಯ್ಯ, ಶಿವರಾತ್ರಿದಯ ಅದೆಲ್ಲ ಅವತ್ತ ಕೊಯ್ಯೈತೆ. ನಾವು ಹೋಗ್ಬೇಕು ಅನ್ನೋದಿದ್ದು, ಇದು ಬಂತಲ್ಲ ಬೇಜಾರಾಗ್ಬಿಡ್ತು. ಶಿವಮ್ಮ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.